ಹೇ ಗಾಯ್ಸ್, ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗಾಯ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು. ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಜಸ್ಟ್ 3,333 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದ್ದೀನಿ. ಈ ಒಂದು 333 ರುಪೀಸ್ ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ, ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 333 ಆಫರ್ ಇದೆ, ಯುಟಿಲೈಸ್ ಮಾಡ್ಕೊಳ್ಳಿ. ಅಂಡ್ ಈ ಒಂದು 333 ರುಪೀಸ್ ನೀವು ಪೇ ಮಾಡಿದ್ರೆ ಫೋನ್ ಕಾಲ್ ಮುಖಾಂತರನೇ ನಿಮ್ಗೆ ರೀಡಿಂಗ್ ಸಿಗತ್ತೆ. ಸೊ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗ್ಲೂ ಬುಕ್ ಮಾಡ್ಕೊಳ್ಳಿ. ಅಂಡ್ ನನ್ ಕಾಲ್ ರಿಸೀವ್ ಮಾಡಿಲ್ಲ ಅಂತ ಅಂದ್ರೆ ದಯವಿಟ್ಟು ವಾಟ್ಸ್ಆಪ್ ಮಾಡಿ. ವಾಟ್ಸ್ಆಪ್ ಅಲ್ಲಿ ನಾನು ಯಾವಾಗ್ಲೂ ನಿಮ್ಗೆ ನಾನು ಫ್ರೀ ಆದಾಗ ನಿಮ್ಗೆ ರಿಪ್ಲೈ ಬ್ಯಾಕ್ ಬರುತ್ತೆ. ಸೊ ನಂಗೆ ನಾನ್ ಸ್ಟಾಪ್ ಕಾಲ್ಸ್ ಬರ್ತಾ ಇದ್ರೆ ಖಂಡಿತವಾಗ್ಲೂ ನಾನು ಯಾರ ಕಾಲು ರಿಸೀವ್ ಮಾಡಕ್ ಆಗಲ್ಲ ಅಂಡ್ ಮಾತಾಡಕ್ಕಾಗಲ್ಲ. ಸೊ ಕಮ್ಯುನಿಕೇಶನ್ ಮಾಡ್ಬೇಕು ಅಂತ ಇದ್ರೆ ವಾಟ್ಸ್ಆಪ್ ಮಾಡಿ ಫಸ್ಟ್, ಅಂಡ್ ದೆನ್ ನಾನು ಕೇಳ್ಕೊಂಡಾದ್ಮೇಲೆ ಪೇಮೆಂಟ್ ಮಾಡಿ. ತುಂಬಾ ಜನ ಏನ್ ಮಾಡ್ತೀರಾ ಅಂತ ಅಂದ್ರೆ ಫಸ್ಟ್ ಪೇಮೆಂಟ್ ಮಾಡ್ಬಿಡ್ತೀರಾ. ಯಾಕೆಂತಂದ್ರೆ ನಾನು ರೀಸೆಂಟ್ ಆಗಿ ನನ್ನ ಅಕೌಂಟ್ ಚೆನ್ನಾಗಿ ವರ್ಕ್ ಆಗ್ತಿಲ್ಲ. ಸೊ ಅಕೌಂಟ್ ನಂಬರ್ ಬೇರೆ ಇದೆ. ಸೊ ಫೋನ್ ನಂಬರ್ ಇದಿರುತ್ತೆ, ಈ ಫೋನ್ ನಂಬರ್ಗೆ ಪೇ ಮಾಡಕ್ ಹೋಗ್ಬಿಡಿ. ಈ ನಂಬರ್ಗೆ ನೀವು ವಾಟ್ಸ್ಆಪ್ ಅಂಡ್ ಕಾಲ್ ಮಾಡಬಹುದು. ಸೊ ನೀವು ನಂಗೆ ಮೆಸೇಜ್ ಅಲ್ಲಿ ಹೇಳಿದ್ರೆ ಯಾವ ನಂಬರ್ಗೆ ಪೇ ಮಾಡ್ತೀನಿ ಮಾಡಬೇಕು ಅನ್ನೋದು ಎಲ್ಲ ನಿಮ್ಗೆ ಡೀಟೇಲ್ಸ್ ಸಿಗತ್ತೆ. ಸೊ ಬ್ಲೈಂಡ್ ಆಗಿ ಜಸ್ಟ್ ಓಕೆ ಇವ್ರು ಇವಾಗ ರೀಡಿಂಗ್ ಮಾಡ್ತಾರೆ ಅಂತ ಹೇಳಿ ನಂಗೆ ಹೇಳ್ದೆ ಕೇಳ್ದೆ ಪೇಮೆಂಟ್ ಅಂತೂ ಮಾಡಕ್ ಹೋಗ್ಬೇಡಿ. ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್. ಓಕೆ, ಸೊ ಎಸ್ ಗಾಯ್ಸ್, ಸೊ ಈ ಒಂದು ವಿಡಿಯೋದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬಹುದು. ಸೊ ದಟ್ ಈಸ್ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಎಷ್ಟು ಇಷ್ಟ ಪಡ್ತಿದ್ದಾರೆ, ಎಷ್ಟು ಪ್ರೀತಿ ಮಾಡ್ತಿದ್ದಾರೆ, ಅವರ ಮೈಂಡ್ ಅಲ್ಲಿ ನಿಮ್ಮ ಬಗ್ಗೆ, ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಯಾವ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳುತ್ತಾ, ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿತೌಟ್ ಎನಿ ಕರ್ಸ್ ಅಂಡ್ ಎಡಿಟ್ಸ್. ಓಕೆ, ಸೊ ಎಂಪ್ರರ್ ಇದೆ, ಇರೋಫೆಂಟ್, ಓಕೆ, and 8 of cups, ace of wands, knight of pentacles, and bottom of the card ಬಂದು 8 of wands. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ಫಸ್ಟ್ ಆಫ್ ಆಲ್ ನೀವ್ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ರ ಆ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಯಾವ ಅಭಿಪ್ರಾಯ ಇದೆ ಅಂದ್ರೆ ಖಂಡಿತವಾಗ್ಲೂ ನೀವು ತುಂಬಾ ಇಂಡಿಪೆಂಡೆಂಟ್, ತುಂಬಾ ಸ್ಟೇಬಲ್ ಮೈಂಡೆಡ್ ಪರ್ಸನ್, ಅಂಡ್ ತುಂಬಾನೇ ನೀವು ಒಂದು ನಿರ್ಧಾರ ತಗೊಂಡ್ರೆ ಆ ನಿರ್ಧಾರಕ್ಕೆ ನೀವು ಎಷ್ಟೇ ಕಷ್ಟ ಆದ್ರೂ ಅದ್ರ ಮೇಲೆ ನಿಲ್ತಿರೋ ಅನ್ನೋ ಒಂದು ಸ್ಟ್ರಾಂಗ್ ಪರ್ಸನಾಲಿಟಿ ಜೊತೆಗೆ ನಾನು ಇದ್ದೀನಿ ಅನ್ನೋದು ಅವ್ರಿಗೆ ತುಂಬಾನೇ ಪ್ರೌಡ್ ಇದೆ. ಯಾಕೆಂತಂದ್ರೆ ನೋಡಿ, ಬಾಟಮ್ ಆಫ್ ದಿ ಕಾರ್ಡ್ ಎಂಪರರ್ ಇತ್ತು. ಸೊ ಎಂಪರರ್ ಇನ್ಸಿಸ್ಟ್ ದಟ್ ಸ್ಟ್ರಾಂಗ್ ಮೈಂಡ್ ಸೆಟ್, ಇಂಡಿಪೆಂಡೆಂಟ್ ಪರ್ಸನ್, ಸ್ಟೇಬಲ್ ಮೈಂಡೆಡ್ ಪರ್ಸನ್. ಇವ್ರು ಯಾವ್ದೇ ಕಾರಣಕ್ಕೂ ಒಂದು ನಿರ್ಧಾರ ಹೇಳೋದು, ಇನ್ನೊಂದು ಮಾತಾಡೋದು ಆ ರೀತಿ ವ್ಯಕ್ತಿ ಅಲ್ಲ. ನನ್ನ ಜೊತೆಗೆ ಯಾರಿದಾರಲ್ಲ ಆ ಒಂದು ವ್ಯಕ್ತಿ ಇಸ್ ಅ ವಾರಿಯರ್ ಅಂತ ಅವ್ರಿಗೆ ಅನ್ಸುತ್ತೆ. ಸೊ ಖಂಡಿತವಾಗ್ಲೂ ದಿಸ್ ಪರ್ಸನ್ ಫೀಲ್ಸ್ ವೆರಿ ಪ್ರೌಡ್ ನಿಮ್ಮ ಜೊತೆ ಇರೋದಕ್ಕೆ, ನಿಮ್ಮ ಪ್ರೀತಿ, ನಿಮ್ಮ ಲೈಫ್ ಅಲ್ಲಿ ಅವ್ರು ಬಂದಿರೋದಕ್ಕೆ ಖಂಡಿತವಾಗ್ಲೂ ತುಂಬಾನೇ ಪ್ರೌಡ್ ಇದೆ. ಸೊ ಖಂಡಿತವಾಗ್ಲೂ ಯಾವ ತರ ಅವ್ರು ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಈ ಒಂದು ವ್ಯಕ್ತಿ ನಂಗೆ ಸಿಕ್ಕಿದ್ದು ನನ್ನ ಸೌಭಾಗ್ಯ, ಈ ರೀತಿ ಅವ್ರು ಯೋಚನೆ ಮಾಡ್ತಿದ್ದಾರೆ. ಅಂಡ್ 8 ಆಫ್ ವಾಂಡ್ಸ್ ಇದೆ. ನೀವೇನೇ ಒಂದು ಮಾತು ಕೊಟ್ಟಿದ್ರು ಅಥವಾ ನೀವೇನಾದ್ರೂ ಹೇಳ್ತೀರಾ ಅಂತ ಅಂದ್ರೆ ಅದು ಎಷ್ಟೇ ಕಷ್ಟ ಆಗಿರ್ಲಿ ಅದ್ರ ಮಾತಿನ ಮೇಲೆ ನೀವು ನಿಂತಿರ್ತೀರ. ಯಾರೇ ಅಗೇನ್ಸ್ಟ್ ಆಗ್ಲಿ, ಯಾರೇ ಏನೇ ಮಾಡಿದ್ರು ಆ ಒಂದು ಡಿಸಿಷನ್ಸ್ ನ ನೀವು ಬೇರೆಯವ್ರೇನೋ ಹೇಳ್ತಾರೆ ಅಂತ ಹೇಳಿ ಅದನ್ನ ಇನ್ಫ್ಲುಯೆನ್ಸ್ ಆಗಿ ನೀವು ನಿರ್ಧಾರನ ಬದಲಾಯಿಸಲ್ಲ. ಈ ರೀತಿ ಒಂದು ಪರ್ಸನ್ ಇದ್ದೀರಾ ನೀವು. ಅಂಡ್ ನೈಟ್ ಆಫ್ ಪೆಂಟಿಕಲ್ಸ್ ಇದೆ. ಗೈಸ್, ಡೆಫಿನೆಟ್ಲಿ ಹೇಳ್ಬೇಕಂತ ಅಂದ್ರೆ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ತುಂಬಾ ಪ್ರೀತಿ ಇದೆ, ತುಂಬಾ ಮನ್ಸಾರೆ ಅವರು ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ನಿಮ್ ಲೈಫಲ್ಲಿ ನೀವು ಯಾವ ತರ ಜೀವನ ನಡೆಸ್ತಾ ಇದ್ರಲ್ಲ ಅದೇ ರೀತಿ ಈ ಒಂದು ವ್ಯಕ್ತಿ ಖಂಡಿತವಾಗ್ಲೂ ನಿಮ್ಮನ್ನ ಒಂದು ಓಪನ್ ಮೈಂಡೆಡ್, ಓಪನ್ ಆಗಿ ಅವರು ನಿಮ್ಮನ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ಅವ್ರಿಗೋಸ್ಕರ ನೀನ್ ಬದಲಾಗ್ಬೇಕು, ಈ ಕೆಲಸ ಮಾಡ್ಬೇಡ, ಆ ಕೆಲಸ ಮಾಡ್ಬೇಡ, ನೀನ್ ಹಿಂಗಿರು ಹಂಗಿರು, ಯಾವ್ದೇ ರೀತಿ ಒಂದು ರೆಸ್ಟ್ರಿಕ್ಷನ್ಸ್ ಇಲ್ಲದೆ ಆ ಒಂದು ವ್ಯಕ್ತಿ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ರೆ ನೀವು ಕೂಡ ಅದೇ ರೀತಿ ಅವ್ರ ಲೈಫ್ ಅಲ್ಲಿ ಇದ್ದೀರಾ. ನೀವು ಕೂಡ ನನ್ಗೋಸ್ಕರ ಬದಲಾಗು ಅಂತ ಹೇಳಿಲ್ಲ, ಅಥವಾ ಅವರು ಕೂಡ ನಿಮ್ಗೆ ಹೇಳಿಲ್ಲ ನನ್ಗೋಸ್ಕರ ನೀನ್ ಬದಲಾಗು ಅಂತ. ನಿಮ್ಮಿಬ್ರ ಮಧ್ಯೆ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಕೆಮಿಸ್ಟ್ರಿ ಇದೆ, ತುಂಬಾನೇ ದೇರ್ ಈಸ್ ಲಾಸ್ ಆಫ್ ಲವ್, ತುಂಬಾ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ನೋಡಿ, ಒಂದು ಪ್ರೀತಿ ಮಾಡ್ತೀರಾ ರಿಲೇಶನ್ಶಿಪ್ ಅಲ್ಲಿ ಅಂತ ಅಂದ್ರೆ ಅದಕ್ಕೆ ಮುಂದುವರಿಬೇಕು ನಿಮ್ಮ ಸಂಬಂಧ ಅಂದ್ರೆ ಅದರಲ್ಲಿ ಲೈಕ್ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮಿಬ್ರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್
ಆ ಪ್ರೀತಿ, ಆ ಒಂದು ಬಾಂಡಿಂಗ್ ಕಾಣಿಸ್ತಾ ಇದೆ. ಸೊ ಖಂಡಿತವಾಗ್ಲೂ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಪ್ರೌಡ್, ತುಂಬಾ ಹೆಮ್ಮೆ ಪಡ್ತಾರೆ, ತುಂಬಾ ಪ್ರೀತಿ ಇದೆ ಅವರಿಗೆ. ಅಂಡ್ ಡೆಫಿನೆಟ್ಲಿ ನಾನೇನ್ ಹೇಳ್ಬೇಕು ಅಂತ ಅಂದ್ರೆ ಖಂಡಿತವಾಗ್ಲೂ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಹ್ಯಾಪಿ, ತುಂಬಾ ಖುಷಿಯಾಗಿದ್ದಾರೆ, ಸಂತೋಷವಾಗಿದ್ದಾರೆ. ನಿಮ್ಮ ಜೀವನದಲ್ಲಿ ಅವ್ರು ಬಂದಿರೋದಕ್ಕೆ ಅವ್ರಿಗೆ ಒಂಥರ, ಯಾಕಂತಾನೆ ನೋಡಿ ಬೇರೆಯವ್ರ ಪ್ರೀತಿನ ಅವರು ಕಂಪೇರ್ ಮಾಡಿ ನೋಡಿದಾಗ ಎಲ್ಲೋ ಒಂದ್ ಕಡೆ ನೀವೇನಿದಿರಲ್ಲ, ನೀವು ಯಾವ್ದೇ ಕಾರಣಕ್ಕೂ ರೆಸ್ಟ್ರಿಕ್ಷನ್ ಕೊಡಲ್ಲ, ಅಥವಾ ಯಾವ್ದೇ ರೀತಿ ನೀನ್ ಎಲ್ಲಿದ್ಯಾ, ಎಲ್ಲಿ ಬರ್ತೀಯಾ, ನನ್ಗೆ ವಿತ್ ಪ್ರೂಫ್ ತೋರ್ಸು, ಅಥವಾ ನಾನು ಈ ರೀತಿ ಡ್ರೆಸ್ ಹಾಕಿದೀನಿ, ನೀನ್ ಅದೇ ಕಲರ್ ಡ್ರೆಸ್ ಹಾಕೋ. ತುಂಬಾ ಜನ ಆತರ ಹೇಳಿರೋರು ಅಥವಾ ಅವ್ರ ಸುತ್ತಮುತ್ತ ಇರೋರ್ನೆ ನೋಡ್ತಿದ್ದಾರೆ. ಇದೆಲ್ಲ ನೋಡಿದಾಗ ನನ್ನ ವ್ಯಕ್ತಿ ಆತರ ಯಾವ್ದು ನನ್ಗೆ ರೆಸ್ಟ್ರಿಕ್ಷನ್ಸ್ ಆಗ್ತಾ ಇಲ್ಲ, ನಂಗೆ ಫ್ರೀಡಮ್ ಕೊಟ್ಟಿದ್ದಾರೆ, ನಂಗೆ ಪ್ರೈವಸಿ ಕೊಟ್ಟಿದ್ದಾರೆ. ಪ್ರೀತಿನಲ್ಲಿ ಇದ್ರೂ ಕೂಡ ಒಬ್ಬ ಮನುಷ್ಯಂಗೆ ಪ್ರೈವಸಿ ಇಸ್ ವೆರಿ ಇಂಪಾರ್ಟೆಂಟ್, ಫ್ರೀಡಮ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನ ನೀವು ತುಂಬಾನೇ ಅವ್ರಿಗೆ ಕೊಟ್ಟಿದ್ದೀರಾ. ಇದೆಲ್ಲಾನು ನೋಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಬ್ಲೆಸ್ಡ್. ನನ್ನ ವ್ಯಕ್ತಿ ನನಗೆ ಸಿಕ್ಕಿರೋದು ಎಷ್ಟು ಪುಣ್ಯನೋ ಅದೇ ರೀತಿ ಅವರು ನನ್ನ ಜೀವನದಲ್ಲಿ ಬಂದಿರೋದು ಅಷ್ಟೇ ಪುಣ್ಯ. ಆ ಒಂದು ವ್ಯಕ್ತಿಯಿಂದ ನಾನು ಇವತ್ತು ಇಷ್ಟು ಒಂದು ಒಳ್ಳೆ ಸ್ಟೇಜ್ ಅಲ್ಲಿ ಇದ್ದೀನಿ, ಅವರ ಕೃಪೆಯಿಂದ ನಾನು ಒಳ್ಳೆ ಸ್ಟೇಜ್ ಅಲ್ಲಿ ಇದ್ದೀನಿ. ಯಾಕೆಂತಂದ್ರೆ ನೀವು ಅವ್ರಿಗೆ ಹೆಲ್ಪ್ ಮಾಡಿದೀರಾ, ಫಿಸಿಕಲಿ, ಮೆಂಟಲಿ, ಎಮೋಷನಲಿ, ಫೈನಾನ್ಷಿಯಲಿ ಅವ್ರಿಗೆ ನೀವು ಹೆಲ್ಪ್ ಮಾಡಿದೀರಾ. ಅವ್ರು ಕುಗ್ದಾಗ ನೀವು ಕೈ ಹಿಡ್ದಿದ್ದೀರಾ, ಅವ್ರು ಬಿದ್ದಾಗ ನಿಮ್ ಮನ್ಸಿಗೆ ಉರುದುಂಬಿಸಿದ್ರೆ ಇಲ್ಲ ನಿನ್ ಕೈಲಾಗತ್ತೆ, ನೀನ್ ಎದ್ದು ಮಾಡು ಅಂತ ಈ ರೀತಿ ಒಬ್ಬ ಹೇಳುವಂತ ವ್ಯಕ್ತಿ ನೀವು. ಸೊ ಇದನ್ನೆಲ್ಲ ನೋಡಿದಾಗ ಬೇರೋ ಒಂದು ಪಾರ್ಟ್ನರ್ ಅಂದ್ರೆ ಗಿವ್ ಅಪ್ ಮಾಡ್ಬಿಡು, ನಿನ್ ಕೈಲಾಗಲ್ಲ ಅಂದ್ರೆ ನನ್ನನ್ನು ಯಾಕೆ ಹೇಳಿತೀಯ, ಈ ತರ ಹೇಳೋರು ಇದ್ದಾರೆ. ಬಟ್ ಅಷ್ಟು ಜನಗಳ ಮಧ್ಯ ನಿಮ್ ತರ ಒಂದು ಪರ್ಸನ್ ಅವ್ರ ಲೈಫಲ್ಲಿ ಸಿಗ್ಬೇಕು ಅಂತ ಅಂದ್ರೆ ಯಾವ್ದೋ ಒಂದು ಜನ್ಮದ ಪುಣ್ಯ ಮಾಡಿರ್ಬೇಕು ಅನ್ನೋ ಒಂದು ಫೀಲ್ ಅಲ್ಲಿ ಇದ್ದಾರೆ. ಸೊ ಏಸ್ ಆಫ್ ವಾನ್ಸ್ ಅಂಡ್ 8 ಆಫ್ ಕಪ್ಸ್ ಅಂಡ್ ಇರೋಫೆಂಟ್ ಇದೆ. ಮೇ ಬಿ ನಿಮ್ಮಿಬ್ರು ಮಧ್ಯೆ ತುಂಬಾ ಡಿಫರೆನ್ಸಸ್ ಇದೆ, ಕಾಸ್ಟ್ ಮತ್ತೆ ಟ್ರೆಡಿಷನ್, ಕಲ್ಚರಲ್ ಎಲ್ಲ ತುಂಬಾ ಡಿಫರೆನ್ಸಸ್ ಇದೆ. ಬಟ್ ಯಾವ್ದು ಕೂಡ ಲೆಕ್ಕ ಆಗದೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಅಂದ್ರೆ ದಟ್ ಶೋಸ್ ಎಲ್ಲೊಂದ್ ಕಡೆ ಅವ್ರಿಗೆ ಕಾನ್ಫಿಡೆಂಟ್ ಇದೆ, ನೀವೆಲ್ಲದಕ್ಕೂ ಹೊಂದ್ಕೊಂತೀರಾ, ಅವ್ರ ಮನೆಯವ್ರಿಗೆ ಹೊಂದ್ಕೊಂತೀರಾ ಅಂತ. ಅಂಡ್ ಖಂಡಿತ ನೀವೇನಾದ್ರೂ ನಿಮ್ಮ ಪಾರ್ಟ್ನರ್ನ ಮೀಟ್ ಮಾಡಿಲ್ಲ ಅಥವಾ ತುಂಬಾ ಲಾಂಗ್ ಟೈಮ್ ಆಗ್ತಾ ಬರ್ತಾ ಇದೆ, ಈ ನಮ್ಮ ಇಬ್ಬರ ರಿಲೇಶನ್ಶಿಪ್ ಅಲ್ಲಿ ಎಲ್ಲ ಸರಿ ಹೋಗಿ ಮೀಟ್ ಎಲ್ಲ ಆಗ್ತೀವ ಅಂದ್ರೆ ಖಂಡಿತ ಮೀಟ್ ಆಗ್ತೀರಾ. ನಿಮ್ಮ ಪಾರ್ಟ್ನರ್ ಕೂಡ ನಿಮ್ಮನ್ನ ನೋಡ್ಬೇಕಂತ ಇದ್ದಾರೆ, ಡೈರೆಕ್ಟ್ ಆಗಿ ಮೀಟ್ ಮಾಡಿ ತುಂಬಾ ಲಾಂಗ್ ಟೈಮ್ ಆಗ್ತಾ ಬರ್ತಾ ಇದೆ, ನಿಮ್ಗೆ ಅಂತ ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ ನಿಮ್ಮ ಪಾರ್ಟ್ನರ್ ಜೊತೆಗೆ ನೀವು. ಸೊ ಡೆಫಿನೆಟ್ಲಿ ಕಮಿಂಗ್ ಡೇಸ್ ಅಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಆಚೆ ಕರ್ಕೊಂಡು ಹೋಗ್ತಿದ್ದಾರೆ, ಟ್ರಾವೆಲ್ ಮಾಡ್ತಾರೆ ನಿಮ್ಮ ಜೊತೆಗೆ. ಡೆಫಿನೆಟ್ಲಿ ದಿಸ್ ಪರ್ಸನ್ ಗಿವ್ಸ್ ಯು, ನೀವ್ ಏನ್ ಕೇಳ್ತಿರಲ್ಲ ಅದೇ ಆ ತರ ನಿಮ್ಮನ್ನ ನೋಡ್ಕೋತಾರೆ, ಏನ್ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ. ಡೆಫಿನೆಟ್ಲಿ ದಿಸ್ ಪರ್ಸನ್ ಈಸ್ ವರ್ತ್. ಈ ಒಂದು ವ್ಯಕ್ತಿನ ನೀವು ಆಯ್ಕೆ ಮಾಡ್ಕೊಂಡಿರೋದು ತುಂಬಾ ಡಿಸರ್ವಿಂಗ್ ಅಂತ ಅನ್ಸುತ್ತೆ. ಸೊ ಡೆಫಿನೆಟ್ಲಿ ನೀವಿಬ್ಬರ ಪ್ರೀತಿ ಇದೇ ರೀತಿ ಸದಾಕಾಲ ಇರ್ಲಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.